ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂತಂದರೆ ಈ ವಿಡಿಯೋ ಬಂದು ನನ್ನ ಹಸ್ಬೆಂಡ್ ಬರ್ತ್ಡೇ ದಿನ ಸೆಲೆಬ್ರೇಟ್ ಮಾಡಿರೋ ವಿಡಿಯೋ. ಸೊ ಈ ಸಲ ನನ್ನ ಹಸ್ಬೆಂಡ್ ಬರ್ತ್ಡೇಗೆ ನಾನು ಸಣ್ಣದಾಗಿ ಲ್ಯಾಂಡ್ ಗಿಫ್ಟ್ ಕೊಟ್ಟಿದ್ದೀನಿ. ಸೊ ತುಂಬಾ ಪ್ರೌಡಾಗಿ ಆ್ಯಂಡ್ ತುಂಬ ಖುಷಿಯಾಗಿ ಆ್ಯಂಡ್ ತುಂಬ ದಿನ ಸೇವ್ ಮಾಡ್ಕೊಂಡಿರೋ ದುಡ್ಡಲ್ಲಿ ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಕೊಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಸೊ ನಾವು ಎವ್ರಿ ಬರ್ತ್ಡೇಗೆ, ನನ್ನ ಬರ್ತ್ಡೇ ಇಲ್ಲ ಅಂತಂದರೆ ನನ್ನ ಹಸ್ಬೆಂಡ್ ಬರ್ತ್ಡೇಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ನನ್ನ ಹಸ್ಬೆಂಡ್ ಬರ್ತ್ಡೇಗೆ. ಸೊ ಅವ್ರನ್ನ ನೋಡಿ ನಾನು ಕಲ್ತಿರೋದು. ಸೊ ಎವ್ರಿ ಬರ್ತ್ಡೇಗೆ ಏನಾದರೂ ಒಂದು ಸಣ್ಣ ಪುಟ್ಟದ್ದು ತುಂಬ ವ್ಯಾಲ್ಯೂಬಲ್ ಆಗಿರೋದು ಕೊಡಿಸ್ಬೇಕು ಅಂತ ಆಸೆ ಆಗಿರುತ್ತೆ. ಸೊ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಟ್ರಾವೆಲ್ ಆದರೂ ಮಾಡ್ತಿದ್ವಿ. ಈ ಸಲ ಟ್ರಾವೆಲ್ ಟ್ರಿಪ್ ಎಲ್ಲ ಕ್ಯಾನ್ಸಲ್ ಮಾಡಿ ಈ ಥರ ಕಾಸ್ಟ್ಲಿ ಒಂದು ವ್ಯಾಲ್ಯೂಯಬಲ್ ತುಂಬ ಪ್ರೌಡ್ ಫೀಲ್ ಆಗುವಂಥ ಗಿಫ್ಟ್ ಕೊಟ್ಟಿದ್ದೀನಿ. ಸೊ ಅವರು ಕೂಡ ತುಂಬಾ ಖುಷಿಪಟ್ಟರು. ಆ್ಯಕ್ಚುಲಿ ಈ ಪ್ಲ್ಯಾನ್ ನಾನು ಮಾಡಿದ್ದು ನನ್ನ ಹಸ್ಬೆಂಡ್ ಬರ್ತ್ಡೇ 1 ವೀಕ್ ಇದೆ ಅನ್ನುವಾಗ ಬಿಫೋರ್ ನಾನು ಈ ಪ್ಲ್ಯಾನ್ಸ್ ಎಲ್ಲ ಮಾಡಿದ್ದು. ಅಂದರೆ ಕರೆಕ್ಟಾಗಿ 1 ವೀಕ್ ಅಟ್ಲೀಸ್ಟ್ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಿರುತ್ತಲ್ವ, ಏನಾದರೂ ಮಿಸ್ಟೇಕ್ ಇದೆಯಾ ಇಲ್ವಾ ಅಂತ ಹೇಳಿ. ಸೊ ನಂಗೆ ಆ್ಯಕ್ಚುಲಿ ರಿಜಿಸ್ಟ್ರೇಷನ್ಗೆಲ್ಲ 3 ಡೇಸ್ ಟೈಮ್ ಹಿಡಿತು. ಸೊ ಹಾಗಾಗಿ ಕರೆಕ್ಟಾಗಿ 1 ಡೇ ಬಿಫೋರ್ ನನಗೆ ಲ್ಯಾಂಡ್ ಪೇಪರ್ಸ್ ಕೈಗೆ ಸಿಕ್ತು. ಸೊ ಬರ್ತ್ಡೇ ದಿನ ಅದನ್ನೇ ಗಿಫ್ಟಾಗಿ ಕೊಟ್ಟಿದ್ದೀವಿ. ತುಂಬ ಖುಷಿ ಆಯಿತು ನನ್ನ ಹಸ್ಬೆಂಡ್ಗೂ ಕೂಡ ಆ್ಯಂಡ್ ನಮಗೂ ಕೂಡ ಆ್ಯಂಡ್ ನಮ್ಮ ಫ್ಯಾಮ್ಲಿಯವ್ರಿಗೂ ಕೂಡ. ಸೊ ಹಾಗೆಯೇ ಇವತ್ತು ಬರ್ತ್ಡೇ ಅಲ್ವಾ, ಇವತ್ತೇ ತಗೊಂಡು ಬನ್ನಿ ಅಂತ ಹೇಳಿ ನಮ್ಮ ಅಪ್ಪಗೆ ಹೇಳಿದ್ದೆ. ಸೊ ಅವರು ಕೂಡ ಅವತ್ತೇ ಬಂದಿದ್ದರು. ಹಾಗೆಯೇ ನನ್ನ ಹಸ್ಬೆಂಡ್ ಔಟ್ಸೈಡ್ ಹೋಗಿದ್ದರು. ಸೊ ಅವ್ರು ಬರೋಷ್ಟರಲ್ಲಿ ನಾನು ನಮ್ಮ ಅಪ್ಪ ಹೋಗಿ ಔಟ್ಸೈಡ್ ಕೇಕೆಲ್ಲ ತೊಗೊಂಡು ಬಂದು ಈ ಥರ ಪುಟ್ಟದಾಗಿ ಕಟ್ ಮಾಡ್ತಾ ಇದ್ದೀವಿ. ಸೊ ತುಂಬ ಖುಷಿ ಆಯಿತು ಗೈಸ್, ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನೀವು ಕಮೆಂಟ್ ಕೂಡ ಮಾಡ್ಬೋದು. ಈ ಸಲ ಗಿಫ್ಟ್ ಲ್ಯಾಂಡ್ ತೊಗೊಂಡಿದ್ವಿ. ಲ್ಯಾಂಡ್ ತುಂಬ ಎವ್ರಿ ಡೇ ಇನ್ಕ್ರೀಸ್ ಆಗುತ್ತೆ ಹೊರತು ಡಿಕ್ರೀಸ್ ಆಗಲ್ಲಲ್ವ. ಸೊ ಹಾಗೆಯೇ ನಾವು ತುಂಬಾ ಹಾರ್ಡ್ ವರ್ಕರ್ಸ್ ಅಂತಲೇ ಹೇಳ್ಬೋದು. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಅಷ್ಟೇ, ಯಾರ ಸಪೋರ್ಟು ಇಲ್ಲದೇ. ಸೊ ಇವತ್ತು ನಾವು ಬಿಸ್ನೆಸ್ ಆಗಿರ್ಬೋದು, ಸಣ್ಣ ಪುಟ್ಟ ಗೋಲ್ಡ್ ಆಗಿರ್ಬೋದು, ಇಲ್ಲಾಂತಂದರೆ ಫಸ್ಟ್ ಟೈಮ್ ನಾವು ಲ್ಯಾಂಡ್ ಆಗಿರ್ಬೋದು, ಇದೆಲ್ಲ ಕೂಡ ಯಾರ ಸಪೋರ್ಟ್ ಇಲ್ಲದೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಸೇವಿಂಗ್ಸ್ ಮಾಡಿ ತಗೊಂಡಿರೋದು. ಹಾಗೆಯೇ ತುಂಬ ಜನ ಅಂದ್ಕೊಂಡಿದ್ದಾರೆ ಮತ್ತು ನನಗೆ ಗೊತ್ತಿರೋರೆಲ್ಲ ಕೇಳಿದ್ದಾರೆ ಕಾಲ್ ಮಾಡಿ, ನಿಮಗೆ ಯೂಟ್ಯೂಬಿಂದ ಅಮೌಂಟ್ ಬರ್ತಿದೆಯಾ ಅಂತ ಹೇಳಿಬಿಟ್ಟು. ನನಗೆ ಯೂಟ್ಯೂಬಿಂದ ಅಮೌಂಟು ಬರ್ತಿಲ್ಲ ಸದ್ಯಕ್ಕೆ. ಸೊ ಬಂದರೆ ನಾನು ಖಂಡಿತ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಎಲ್ಲರೂ ಯೂಟ್ಯೂಬಿಂದ ಬರ್ತಿದೆ, ಅದಕ್ಕೆ ನೀವು ಗೋಲ್ಡ್ ಎಲ್ಲ ತೊಗೊಂಡಿದ್ದೀರಾ, ಗಿಫ್ಟ್ ಕೊಡ್ತಾ ಇರ್ತೀರಾ ಅಂತ ಹೇಳಿದ್ದಾರೆ. ಇಲ್ಲ ಗಾಯ್ಸ್, ನಾವಿಬ್ಬರು ಹಾರ್ಡ್ ವರ್ಕ್ ಮಾಡಿ ಕೊಟ್ಟಿರೋದು. ಸೊ ನೀವು ಬಂದರೆ ಖಂಡಿತ ನಿಮಗೆ ಹೇಳ್ತೀವಿ. ಸೊ ಅದು ಕೂಡ ಆಲ್ಮೋಸ್ಟ್ ಹತ್ತಿರದಲ್ಲಿದೆ. ಮಾನಿಟೈಸೇಷನ್ ಎಲ್ಲ 70% ಕಂಪ್ಲೀಟ್ ಆಗಿದೆ ಗೈಸ್. ಸೊ ನನ್ನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ನಾನು ಕರೆಕ್ಟಾಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ರೆ ಆದಷ್ಟು ಬೇಗ ಮಾನಿಟೈಸೇಷನ್ ಕೂಡ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ನಿಯರ್ ಕೂಡ ಇದೆ. ನಾನು ಕೆಲಸ ಕೂಡ ಮಾಡ್ಕೊಳ್ತೀವಲ್ವ, ಕೆಲಸ ಮಾಡಿ ಪ್ಲಸ್ ಯೂಟ್ಯೂಬ್ ಕೆಲಸ ಕೂಡ ಮಾಡಬೇಕಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಆ್ಯಂಡ್ ಮೈಂಡ್ ಕೂಡ ತುಂಬ ಸ್ಟ್ರೆಸ್ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಕಡಿಮೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯೂಟ್ಯೂಬಿಂದ ಅಮೌಂಟ್ ಬಂದರೆ ಖಂಡಿತ ನಿಮಗೆ ಅಲ್ವಾ ಹೇಳಬೇಕು. ಸೊ ನಿಮ್ಗೆ ಹೇಳ್ತೀನಿ. ಸೊ ಆದಷ್ಟು ಬೇಗ ಅದು ಕೂಡ ಬರುತ್ತೆ, ಹೇಳ್ತೀನಿ ಖಂಡಿತ. ಸೊ ಹಾಗೆಯೇ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಹಸ್ಬೆಂಡ್ ತುಂಬಾ ನನಗೆ ಹೇಳಬೇಕು ಅಂತಂದರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಆ್ಯಂಡ್ ನಾನು ಏನಾದರೂ ಮಾಡಬೇಕು ಅಂತಂದರೆ ನನಗೆ ಇದು ಮಾಡಬೇಡ ಅದು ಮಾಡಬೇಡ ಅಂತ ಯಾವತ್ತೂ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ ಅದಕ್ಕೆ. ಸೊ ನಮ್ಮ ಲೈಫಲ್ಲಿ ಯಾರಾದರೂ ಕರೆಕ್ಟ್ ಪರ್ಸನ್ಸ್ ಇದ್ದರೆ ನಮ್ಮ ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಸೊ ನನಗೆ ಇವಾಗ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಅಷ್ಟೇ ತುಂಬ ಹಾರ್ಡ್ ವರ್ಕ್ ಮಾಡಿ, ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ನಿಮ್ಮ ಗೋಲ್ಸ್ನ ಅಚೀವ್ ಮಾಡ್ಕೊಳ್ಳಿ. ಸೊ ಯಾರಿಗೂ ಮೋಸ ಮಾಡಬೇಡಿ. ಸೊ ಇಷ್ಟನ್ನ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಗೋಲ್ಸ್ನ ಅಚೀವ್ ಮಾಡ್ಕೊಳ್ಳಿ. ಸೊ ಇದು ಲೈಫ್ ಲಾಂಗ್ ಉಳಿಯುತ್ತೆ. ಸೊ ನನಗನ್ಸಿದ್ದು ನಾನು ಹೇಳಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಪಾಸಿಟಿವ್, ಸ್ಟೇ ಲೈವ್, ಲವ್ ಆ್ಯಂಡ್ ಬಿ ಕೈಂಡ್ ಟು ಅದರ್ಸ್. ಬಾಯ್ ಗಾಯ್ಸ್.